ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಎಸ್ಆರ್ ಇನಾಯತ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ನಿನ್ನ ಕಂಡಾಗ ಸಂತೋಷವೇನು. ಸರ್ ನಮಸ್ಕಾರ. ನಮಸ್ಕಾರ ಜಂಪಣ್ಣವ್ರೆ. ನೀವು ಬೆಂಗಳೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದು ಯಾವ ವರ್ಷದಿಂದ ಸರ್? ನಾನು 1999ಕ್ಕೆ ಬೆಂಗಳೂರಿಗೆ ಬಂದೆ. ಅದಕ್ಕೆ ಮುಂಚೆ ನಾನು ಸೆಲೆಕ್ಟ್ ಆಗಿದ್ದು ಆಕಾಶವಾಣಿ ಹಾಸನದಲ್ಲಿ. ಅಲ್ಲಿ 9 ವರ್ಷ ಇದ್ದೆ. ಆಕಾಶವಾಣಿಗೆ ಸೇರಿದ ಮುಂಚೆ ನಾನು ಆ್ಯಕ್ಚುಲಿ ಇಂಡಸ್ಟ್ರೀಸ್ ಕಾಮರ್ಸಲ್ಲಿದ್ದೆ 1 ವರ್ಷ. ಅದಕ್ಕಿಂತ ಮುಂಚೆ 15 ವರ್ಷ ಇಂಡಿಯನ್ ಏರ್ಫೋರ್ಸಲ್ಲಿದ್ದೆ. 1 ವರ್ಷ ಟ್ರೈನಿಂಗ್ ಬೆಳಗಾಮಲ್ಲಿ, 7 ವರ್ಷ ಕಾನ್ಪುರಲ್ಲಿ, 4 ವರ್ಷ ದಿಲ್ಲಿನಲ್ಲಿ, 2 ವರ್ಷ ಅವಂತಿಪುರ ಕಾಶ್ಮೀರ ಇದೆಯಲ್ಲ, ಅದಾದಮೇಲೆ 1 ವರ್ಷ ಬೆಂಗಳೂರು. ಅಲ್ಲಿನ ಔಟ್. ಹೊರಗಡೆ ಬಂದ ತಕ್ಷಣ ಕೆಲಸ ಹುಡುಕ್ತಾ ಇದ್ದಾಗ ಇಂಡಸ್ಟ್ರೀಸ್ ಕಾಮರ್ಸಲ್ಲಿ ಆ್ಯಸ್ ಎ ಇನ್ವೆಸ್ಟಿಗೇಟರ್ ಸಿಕ್ತು, ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಕಾಮರ್ಸಲ್ಲಿ. ಹೀಗೆ ಮಾಡ್ತಾ ಮಾಡ್ತಾ ಮತ್ತೆ ಅಪ್ಲೈ ಮಾಡ್ತಾ ಇದ್ವಲ್ಲ, ಆಕಾಶವಾಣಿಲಿ ಬಂತು. ಆಕಾಶವಾಣಿ ಬಂದು ಸೆಲೆಕ್ಟ್ ಆದ್ವಿ. ಅಂದರೆ ಈಗ ತಾವು ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ? ಇಲ್ಲ, ನಾನು ಆ್ಯಕ್ಚುಲಿ ನಮ್ಮ ಇದರಲ್ಲಿ 35 ಇತ್ತಿದ್ದು ಏಜು. ಓಕೆ. ನಾನು ಹೊರಗಡೆ ಬಂದಾಗ ಏರ್ಫೋರ್ಸಿಂದ ನನಗೆ 32 ವರ್ಷ. ಇಲ್ಲಿ ಜನರಲ್ ಆಗಿ ನಾನು ಬಂದು ಸೆಲೆಕ್ಟ್ ಆಗಿದ್ದೀನಿ. ರಿಸರ್ವೇಷನ್ ಏನು ತಗೊಂಡಿಲ್ಲ ನಾನು, ಅವೆಲ್ಲೇ ಮಾಡಿಲ್ಲ. ಅಂದರೆ ಅಷ್ಟು ಒಂದು ಸುದೀರ್ಘ ಅವಧಿನಲ್ಲಿ ಅಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಇನ್ನೊಂದು ಇಲಾಖೆ ಹುಡುಕ್ತಾ ಇರೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಕ್ಸ್ ಸರ್ವಿಸ್ ಮೆನ್ ಕೋಟಾ ಅಂತ ಹೇಳಿ ನೋಡ್ತಿರ್ತಾರೆ. ನೀವು ಹೇಗೋ ಎಲಿಜಿಬಲ್ ಇದ್ರಿ, ನಿಮ್ಗೆ ಇನ್ನೂ ಅಪ್ಲೈ ಮಾಡೋಕೆ ಇನ್ನೂ ನಿಮಗೆ ವಯಸ್ಸಿತ್ತು. ನಮ್ಮ ಸ್ನೇಹಿತರೆಲ್ಲ KAS, IAS, IPS ಮಾಡ್ಕೊಂಡ್ರು. ನಾವು ಬಂದಾಗ ಆ ಟೈಮಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ರಿಸರ್ವೇಷನ್ ಎಲ್ಲ ಸ್ವಲ್ಪ ಇದಾಗಿ ಏನೇನೋ ಆಯಿತು. ಆದರೆ ಬಟ್ ಆಕಾಶವಾಣಿ ನಮಗೆ ಸರ್ವ್ ಮಾಡೋಕೆ ಅವಕಾಶ ಸಿಗ್ತಲ್ಲ, ಅದೊಂದು ಖುಷಿ ಆಯಿತು. ಸರ್, ಭಾಳ ಹೆಮ್ಮೆಯ ವಿಷಯ ಇದು. ತಾವು ವಾಯುಸೇನೆಯಲ್ಲಿ ಕೆಲಸ ಮಾಡಿ ನಂತರ ಕೈಗಾರಿಕೆ ಮತ್ತು ವಾಣಿಜ್ಯ, ಹೌದು, ಅದು ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರ? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ. ಇಂಡಸ್ಟ್ರೀಸ್ ಕಾಮರ್ಸ್. ಓಕೆ ಓಕೆ. ಇಲ್ಲ, ನೃಪತುಂಗ ಇಲ್ಲೇ ಸರ್ವಿಸ್ ಬೆಂಗಳೂರಿನಲ್ಲಿ 1 ವರ್ಷ ಮಾಡಿದ್ರಾ? ಅಂದ್ರೆ ಆಕಾಶವಾಣಿ ಕೆಲಸ ಸಿಕ್ಕಿದ ತಕ್ಷಣ ಅದನ್ನ ಬಿಟ್ರಿ? ಹೌದು. ಇಲ್ಲಾಂದ್ರೆ ಅಲ್ಲಿ ಮುಂದುವರಿತಿದ್ರಿ ನೀವು? ಹೌದು ಅಲ್ವಾ? ಋಣಾನು ಬಂದ ಇಲ್ಲಿತ್ತು ಆಕಾಶವಾಣಿಯಲ್ಲಿ ಸರ್ವ್ ಮಾಡಬೇಕಂತ. ಸರ್, ಹೇಗೆ ಆಕಾಶವಾಣಿಗೆ ಅಪ್ಲೈ ಮಾಡಬೇಕು, ಇಲ್ಲಿ ಹೀಗೆ ಬೇರೆ ಬೇರೆ ಪೋಸ್ಟ್ಗಳು ಇರ್ತವೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಹೆಂಗೆ ಬಂತು? ಮತ್ತು ಆಕಾಶವಾಣಿ ಬಗೆಗಿನ ಒಂದು ಒಲವು ಹೇಗೆ ಮೂಡ್ತು ನಿಮಗೆ? ಯಾಕಂದ್ರೆ ನಾವು ಆ್ಯಕ್ಚುಲಿ ಏರ್ಫೋರ್ಸಲ್ಲಿದ್ದಾಗ ನಾನು ಕನ್ನಡ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದೆ. ಅಲ್ಲಿ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ ಇದೆ ಕಂಟಿನ್ಯೂ ಆಗ್ತಾ ಇತ್ತು. ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡೋದು, ಇದೇ ಥರ ಮಾಡ್ಕೊಂಡಿದ್ರಿ. ಕೆಲಸ ಹುಡುಕ್ಬೇಕಲ್ವಾ? ಹೌದೌದು. ಎಂಪ್ಲಾಯ್ಮೆಂಟ್ ನ್ಯೂಸ್ ಅನ್ನೋದು ಬರೋ ಅವಾಗ. ಅದ್ರಲ್ಲಿ ನೋಡಿದ್ರೆ ಆಕಾಶವಾಣಿಯಲ್ಲಿ ಸೇರ್ಕೊಳ್ಬೋದು ನೀವು ಅಂತ ಒಂದಾಯಿತು. ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇತ್ತು, ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್. ಅದು ನನಗೆ ಸ್ವಲ್ಪ ಸ್ಲಿಪ್ ಆಯ್ತು, ಅದು ಗೊತ್ತಾಗಿಲ್ಲ ನನಗೆ. ಅವಾಗೇನು ಟ್ರಾನ್ಸ್ಮಿಷನ್ ಏನು ಪ್ರೋಗ್ರಾಮ್ ಗೊತ್ತಿಲ್ಲ. ಅಪ್ಲೈ ಮಾಡಿದೆ ನಾನು. ಟ್ರಾನ್ಸ್ಮಿಷನ್ ಒಂದೇ ಸಲ ಸೆಲೆಕ್ಟ್ ಆಯಿತು. ಅಂದರೆ ನೀವು ಓದಿದ್ದೇನು? ನಾನು ಆ್ಯಕ್ಚುಲಿ MA ಮಾಡ್ಕೊಂಡಿದ್ದೀನಿ. ಮಾಸ್ಟರ್ ಕೋರ್ಸ್ ತಂದಾಗ ಸಾಮಾನ್ಯವಾಗಿ ಸ್ನಾತಕ ಪದವಿ ತಗೊಂಡವರಿಗೆ ಕಾರ್ಯಕ್ರಮ ಅಧಿಕಾರಿಯಾಗಿ ನೇರವಾಗಿ ಬರೋ ಚಾನ್ಸಸ್ ಇತ್ತು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ. ಆದರೆ ಗೊತ್ತಾಗಲಿಲ್ಲ ಆ ಥರ. ಅವೆಲ್ಲ ಸಣ್ಣ ವಯಸ್ಸಲ್ಲಿ ಹೋಗಿದಲ್ವಾ, ಆಮೇಲೆ ಹೊರಗಡೆ ಬಂದವ್ರು ಯಾರು ಗೈಡ್ ಮಾಡೋರಿಲ್ಲ. ಈಗ ಬಂತು, ಸೇರ್ಕೊಂಡ್ವಿ 1990ರಲ್ಲಿ. ಆಕಾಶವಾಣಿ ಬೆಂಗಳೂರಲ್ಲಿ ಸೇರಬೇಕಾಗಿತ್ತು ನಾನು. ಅದೇನಾಯ್ತೋ ಗೊತ್ತಿಲ್ಲ ನನಗೆ. ನಮ್ಮ ಋಣ ಅಲ್ಲಿತ್ತು ಹಾಸನದಲ್ಲಿ. ಆಕಾಶವಾಣಿ ಹಾಸನ ಕಟ್ಟಡ ಇತ್ತು, ಆದರೆ ಕೆಲಸ ಶುರು ಆಗಿರಲಿಲ್ಲ. ಕಟ್ಟಡ ಇತ್ತು ಅಷ್ಟೇ. ಮಾಸ್ಟರ್ ಇರಲಿಲ್ಲ, ಏನೂ ಇರಲಿಲ್ಲ, ಪ್ರೋಗ್ರಾಮ್ಸ್ ಏನೂ ಇರಲಿಲ್ಲ. 1 ವರ್ಷ ನಾವು ಅದೇ ಥರ OBಗಳು ಮಾಡಿಕೊಂಡು ನಮ್ಮ ಸೀನಿಯರ್ಸ್ ಎಲ್ಲ ಗೈಡ್ ಮಾಡ್ತಾಯಿದ್ರು, ಬನ್ನಿ OBಗೆ ಹೋಗೋಣ ಅಂತ. ಆ ಸಮಯದಲ್ಲಿ ಹಾಸನ, ಮಡಿಕೇರಿ, ರಾಯಚೂರು, ಕಾರವಾರ, ಚಿತ್ರದುರ್ಗ ಈ ಎಲ್ಲ ಸ್ಟೇಷನ್ಸ್ಗಳು ಶುರು ಆದಂಥ ಹೆಚ್ಚು ಕಡಿಮೆ ಆ ಅವಧಿನಲ್ಲೇ 92-93 ಒಂದೆರಡು ವರ್ಷ ಹೆಚ್ಚು ಕಡಿಮೆ ಆಗುತ್ತಷ್ಟೇ. ಹೊಸಪೇಟೆ, ಮಡಿಕೇರಿ, ಹಾಸನ ಶುರುವಾಗಿದ್ದು ಒಂದೊಂದು ದಿನ ವ್ಯತ್ಯಾಸ ಅಂತ. ಹೌದಾ? ಮೇನಲ್ಲಿ ಅಂತ ಕಾಣಿಸುತ್ತೆ. ಆಕಾಶವಾಣಿ ಅಷ್ಟು ತನ್ನ ಒಂದು ಜಾಲವನ್ನು ವಿಸ್ತಾರ ಮಾಡಿಕೊಂಡು ಆ ಟೈಮ್ನಲ್ಲಿ ಅನೇಕ FM ಕೇಂದ್ರಗಳೆಲ್ಲ ದೇಶದಲ್ಲಿ ಸರಿಸುಮಾರು 100 ಆಕಾಶವಾಣಿ ಕೇಂದ್ರಗಳನ್ನು ಏಕಕಾಲದಲ್ಲಿ ಆವಾಗ ಶುರು ಮಾಡಿದ್ರು. ಅಂದರೆ ಅಷ್ಟು ಪ್ರಬಲವಾದಂತಹ ಮಾಧ್ಯಮ ಆಕಾಶವಾಣಿ. ಇಂಥ ಮಾಧ್ಯಮ ಶುರುವಿನಲ್ಲಿ ನಿಮ್ಮ ಬಾಲ್ಯದ ದಿನಗಳಲ್ಲಿ ರೇಡಿಯೋ ಅಂತ ಅನ್ನೋದು ಹೇಗೆ ನೀವು ಕೇಳ್ತಿದ್ರಿ? ಈಗ ವಾಯುಸೇನೆಯಲ್ಲಿ ಸೇರ್ಕೊಂಡ್ಮೇಲೆ ನಮ್ಗೆ ಆ್ಯಕ್ಚುಲಿ ಬೇರೆ ಥರ ಆರ್ಮಿ ಥರ ನೇವಿ ಥರ ಇಲ್ಲ. ಏರ್ಫೋರ್ಸಲ್ಲಿ ಏನಂದರೆ ಬೆಳಗ್ಗೆ 7 ಗಂಟೆಗೆ ಶುರು ಆಯಿತು ಅಂದರೆ 1:30 ಅಷ್ಟೇ ಮುಗೀತು. ಆಮೇಲೆ ಫ್ರೀ ನೀವು. ರೇಡಿಯೋ ಕೇಳಿದ ತಕ್ಷಣ ಒಂದು ಜಯಮಾಲ ಇದು ಅಂತ ಬರೋದು, ಫೌಜಿ ಬಾಯಿ ಅಂಕೆಲೆ ಅಂತ. ನಂದು ಫೇವ್ರೆಟ್ ಪ್ರೋಗ್ರಾಮ್ ಅದು.
ಅದ್ರಲ್ಲಿ ಕೇಳ್ತಾ ನಾವು ಒಂದು ದಿವಸ ಹೋಗ್ಬೇಕಪ್ಪ ರೇಡಿಯೋದಲ್ಲಿ ಕೆಲಸ ಮಾಡಬೇಕು. ಅದು ಹೇಳ್ಕೊಂಡಿದ್ದೇನೋ ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ಕೂಡಿ ಬಂತದ್ದು. ನಾವು 1973 ಸೇರ್ಕೊಂಡಿದ್ದು ಏರ್ಫೋರ್ಸಲ್ಲಿ. 88 ಹೊರಗಡೆ ಬಂದೆ. ಇಲ್ಲಿ 90 ಆಕಾಶವಾಣಿಗೆ ಬಂದೆ ಆಯಿತು. ಅಲ್ಲಿ ಬಂದರೆ ಹಾಸನದಲ್ಲಿ ನೋಡಿದ್ರೆ ಅಲ್ಲಿ ಹೋದಾಗ ನಾವು ಏನಪ್ಪ ಎಲ್ಲಿ ಆಕಾಶವಾಣಿ ಅಂದರೆ ಗೊತ್ತಾಗ್ತಿಲ್ಲ. ಹಾಲ್ ಇಂಡಿಯಾ ಕರ್ಕೊಂಡವರು. ಹಂಗೆ ಆಲ್ ಇಂಡಿಯಾ ರೇಡಿಯೋ ಅಂದರೆ ಆಲ್ ಇಂಡಿಯಾ. ನಾನು ಆಲ್ ಇಂಡಿಯಾ ಅಲ್ಲ ಸ್ವಾಮಿ, ನಾನು ಆಲ್ ಇಂಡಿಯಾ ಎಲ್ಲ ಹೋಗಿ ಆಕಾಶವಾಣಿ, ಆಮೇಲೆ ಆಕಾಶವಾಣಿ ಅಂತ ಶುರು ಮಾಡಿದೆ. ಹೌದು, ಸಾಲ್ಗಾಮೆ ರಸ್ತೆಯಲ್ಲಿದೆ, ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ. ಹೌದೌದು. ಅದ್ರ ಮಾಸ್ಟ್ ಇಲ್ಲ ಎಂಥದ್ದಿಲ್ಲ. ನಮ್ಗೆ ಅದೇ ಆಸೆ, ಏನಪ್ಪ ಇದು ಹೇಗೆ ಏನೂ ಇಲ್ವಲ್ಲ, ಹೆಂಗೆ ಅದಾವ. 1 ವರ್ಷ ಜಂಪಣ್ಣವರೇ ನಾವು ಓಬಿಗಳೇ ಮಾಡ್ಕೊಂಡಿದ್ವಿ. ಎಲ್ಲ ಮಕ್ಕಳ ಪ್ರೋಗ್ರಾಮ್ ಅಂತೆ, ಮಹಿಳಾ ಪ್ರೋಗ್ರಾಮು, ಆಮೇಲೆ ದೇವಸ್ಥಾನಗಳಿಗೆ ಹೋಗೋದು, ಫೀಚರ್ ಮಾಡೋದು. ನಮ್ಮ ಸೀನಿಯರ್ಸ್ ಎಲ್ಲ ಇದ್ರಲ್ಲ, ಸ್ವಲ್ಪ ನಮ್ಗೆ ಕಲಿಸ್ಕೊಟ್ರು. ಆವಾಗ ಮೇನಲ್ಲಿ ಶುರು ಆಯಿತು 91ಕ್ಕೆ. 1 ವರ್ಷ ಹಂಗೆ. ಅಂದರೆ ಆಕಾಶವಾಣಿ ಒಂದ್ಸಲ ಶುರು ಆದ ತಕ್ಷಣ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಬಿತ್ತರಿಸಬೇಕಾಗತ್ತೆ. ಅದಕ್ಕೆ ಏನೇನು ಬೇಕು ಅಂತ ಅನ್ನೋದು ಆ ಪೂರ್ವ ತಯಾರಿಗಳನ್ನು ನೀವು ಮಾಡ್ತಾ ಇದ್ರಿ ಆಗ ಅಲ್ವಾ? ಸೇಕರಣೆ ಮಾಡ್ತಾ ಇದ್ರಿ. ನಾನು ಮಾಡ್ತಾ ಇದ್ದೆ, ನಮ್ಮ ಸೀನಿಯರ್ಸ್ ಮಾಡ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಯಾರ್ಯಾರು ಸರ್ ಸೀನಿಯರ್ಗಳನ್ನ ತಾವು ಮೊದಲಿಗೆ ಮಾಡ್ಬೇಕಂದ್ರೆ? ಇವರು ಶೇಷಾಚಲ ಅಂತ ಇದ್ರು, ಶೇಷಾಚಲ. ಮುನಿಕೃಷ್ಣಪ್ಪ ಅಂತ ಇದ್ರು, ಅವ್ರು ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ನಾಗಭೂಷಣ ಅಂತ ಇದ್ರು. ತಾವು ಆಲ್ರೆಡಿ ಒಂದು ಇಲಾಖೆಯಲ್ಲಿ, ಅದು ಭಾರತೀಯ ಸೇನೆ, ಅಂದ್ರೆ ವಾಯುಸೇನೆ ಅಂತಂದ್ರೆ ಒಂದು ಸೈನ್ಯದಲ್ಲಿ ಕೆಲಸ ಮಾಡಿ ತಾವು ಬಂದಿದ್ರಿ. ನಿಮ್ಮ ಬಗೆಗೆ ಒಂದು ವಿಶೇಷವಾದಂತಹ ಗೌರವ ಇರ್ತಿತ್ತು. ಆವಾಗ ಈ ಆಕಾಶವಾಣಿ ಅಂತ ಅನ್ನೋದು ಇನ್ನೊಂದು ಹೊಸ ವ್ಯವಸ್ಥೆ, ಒಂದು ಮಾಧ್ಯಮ ಅಂತೇಳಿ ಇಲ್ಲಿ ಕೆಲಸ ಮಾಡೋ ರೀತಿನೇ ಬೇರೆ ಆಗುತ್ತೆ. ಹೆಂಗೆ ಹೊಂದ್ಕೊಂಡ್ರಿ? ಆದ್ರೆ ಆ ಶಿಸ್ತು ಅಲ್ಲಿಂದಾನೇ ಬಂತಲ್ಲ. ಇಲ್ಲಿ ಕೂಡ ಶಿಸ್ತೆ ತಾನೆ. ಹೌದೌದು. ಟೈಮ್ ಅಂದರೆ ಟೈಮ್. ಕರೆಕ್ಟ್. ಈಗ ಆಕಾಶವಾಣಿಲಿ ಏನೇ ಆಗಲಿ ಟೈಮ್ ನೋಡ್ಬಿಟ್ಟು ನಾವು ಸೆಟ್ ಮಾಡ್ಕೊಳ್ತೀವಿ, ಗಡಿಯಾರಗಳು. ನಮ್ಗೆ ಅದು ಮೊದಲಿಂದ ಇದೆ. ಆಕಾಶವಾಣಿ ಟೈಮ್ ಅಂದರೆ ಸರಿಯಾಗಿರುತ್ತೆ. 1 ನಿಮಿಷ ಈ ಕಡೆ ಹೋಗಲ್ಲ, 1 ನಿಮಿಷ ಆ ಕಡೆನೂ ಹೋಗಲ್ಲ ಅಂತ. ಶ್ಯಾಮ್ ಭಟ್ ಅಂತ ಇದೆ, ಅದಕ್ಕೆ ಅವ್ರು ನಮ್ಗೆ ಭಾಳ ಅನುಕೂಲ ಮಾಡಿಕೊಟ್ರು. ಈ OB ರೆಕಾರ್ಡಿಂಗ್ ಹೇಗೆ ಮಾಡೋಬೇಕು, ಹೇಗೆ ಕವರೇಜ್ ಮಾಡಬೇಕು ಅಲ್ವಾ. ಎಡಿಟಿಂಗು, ಡಬ್ಬಿಂಗು, ಆಮೇಲೆ ಇಂಟರ್ವ್ಯೂ ಮಾಡೋದು, ಪ್ರೊಡಕ್ಷನ್ ಮಾಡೋದು ಎಲ್ಲ ಶುರು ಆಗಿದ್ದು ನನಗೆ. ಆ ಥರ ನನಗೆ ಒಲವು ಅದರಲ್ಲೇ ಜಾಸ್ತಿ ಬಂದ್ಬಿಡ್ತದೆ ನನಗೆ. ಯಾಕಂದರೆ ಅಲ್ಲಿ ನಾನು ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿರಲಿಲ್ಲ. ಫಂಕ್ಷನ್ಸ್ ಬರೋದು ಶನಿವಾರ ಭಾನುವಾರನೇ ಬರೋದು. ನಾನು ಇದು ಆಯ್ತಪ್ಪ ನಾನೇ ಹೋಗ್ತೀನಿ ಬಿಡಿ ಆಯ್ತು ಅಂತ. ಅಲ್ಲಿ ಭಾನುವಾರ ಬಂತು ಅಂದರೆ ಓಬಿ ಹೋಗೋದು ಅಷ್ಟೇ. ರೆಡಿ ಹೋಗಿ ಆ OB ರಾಜ ಅಂತ ಇಟ್ಬಿಟ್ಟಿದ್ವಿ. ನಮ್ಗೆ ಅದು ಏನಪ್ಪ ಇದು. ಅಂದರೆ ಎಲ್ಲವನ್ನು ಸ್ಥಿರ ಮನೋಭಾವದಿಂದ, ಪ್ರೀತಿಯಿಂದ ಮತ್ತು ಸಂಸ್ಥೆ ಮೇಲಿನ ಒಂದು ಗೌರವದಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವಂಥ ಮನೋಭಾವ ಇರುತ್ತೆ ಕೆಲವರಿಗೆ. ಯಾವಾಗಾರ ಹೇಳಿಯಪ್ಪ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಮನೋಭಾವ ಇದ್ದವರಿಗೆ ಯಾವಾಗಾದ್ರೂ ಏನು ಮಾಡ್ತೀವಿ ಅಂತ ಹೇಳಿ ಆ ಮನೋಭಾವದಿಂದ ಮಾಡ್ತಾ ಬಂದಿದ್ದೀವಿ. ಇಂಡಿಯನ್ ಏರ್ಫೋರ್ಸಲ್ಲೇ ಬಂದ್ಬಿಟ್ಟಿತ್ತಲ್ಲ. ಬಂದಿತ್ತು. ಒಂದ್ಸಲಿ ಆರ್ಡರ್ ಬಂತು ಅಂದರೆ ಮುಗೀತಲ್ಲಿ, ಎದುರು ಮಾತಾಡೋಂಗಿಲ್ಲ. ಭಾರತೀಯ ವಾಯುಸೇನೆಯಲ್ಲಿದ್ದಾಗ ಅಲ್ಲಿ ಹೇಗೆ ರೇಡಿಯೋವನ್ನು ನಿಮ್ಮ ಜೊತೆಗಾರರು ಹೇಗೆ ಕೇಳ್ತಿದ್ರು ಸೈನಿಕರು? ಎಲ್ರಿಗೂ ಅದೇ. ಈಗ ಅವಾಗೆಲ್ಲ ದೂರದರ್ಶನ ಇದು ಬಂದಿರಲಿಲ್ಲ, ಇನ್ನು ಟಿವಿ ಇರಲಿಲ್ಲ. ಎಂಟರ್ಟೈನ್ಮೆಂಟ್ ಅಂದರೆ ಫಿಲ್ಮ್ ನೋಡಬೇಕು, ಇಲ್ಲ ರೇಡಿಯೋ ಕೇಳಬೇಕು. ರೇಡಿಯೋ ಕೇಳಿದಾಗ ಸ್ಪೆಷಲಿ ಜಯಮಾಲ ಅನ್ನೋದು ಶನಿವಾರ ಭಾನುವಾರ ಬರೋದಲ್ಲ, ಅದರಲ್ಲಿ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬರೋದು. ಅದೊಂಥರ ನಮ್ಗೆ ಅನುಭವ ಇದಾಗೋದು. ರೇಡಿಯೋ ಸೆಟ್ಗಳು ಅಂತಂದ್ರೆ ಈಗ ನೀವಾಗಿ ನಿಮ್ದು ಸ್ವಂತದ್ದು ಇರ್ತಿತ್ತಾ ಅಥವಾ ಸೈನಿಕರಿಗೆ ಅಂತ ಹೇಳಿ ಏನೋ ರೇಡಿಯೋ ಸೆಟ್ಗಳನ್ನು ಕೊಡ್ತಿದ್ರಾ? ಇಲ್ಲ, ಮನರಂಜನೆಗೆ ಕೊಂಡ್ಕೋಬೇಕು. ನೀವು ಟ್ರಾನ್ಸಿಸ್ಟರ್, ಸಣ್ಣದು ಟ್ರಾನ್ಸಿಸ್ಟರ್ ಬರೋದಲ್ಲ, ದೊಡ್ಡ ರೇಡಿಯೋ ಬೇಕಾಗಿಲ್ಲ. ಜೇಬಲ್ಲಿ ಹಾಕೊಂಡೇ ಜೇಬಲ್ಲಿ ಹಾಕೊಂಡು ಕೇಳ್ಬೋದು. ರೇಡಿಯೋ ಸ್ಟೇಷನ್ ಕೂಡ ಭಾಳ ಲಿಮಿಟೆಡ್ ಇತ್ತು ಅವಾಗ. ಸರ್ ಪ್ರೈವೇಟ್ ಯಾವುದೂ ಇರಲಿಲ್ಲ. FM ಶುರುವಾಗಿದ್ದೆ ಆಮೇಲೆ ಭಾಳ ರೀಸೆಂಟ್ಲಿ ಅದು. ಈಗ ಅಲ್ಲಿಂದ ತಾವು ಹಾಸನಿಂದ ಎಲ್ಲಿ ಬಂದ್ರಿ? ಹಾಸನಿಂದ ನಾನು ಬೆಂಗಳೂರು ಬಂದೆ. ಪ್ರೆಸಿಡೆಂಟ್ OB, ಪ್ರೈಮ್ ಮಿನಿಸ್ಟರ್ OB, ಮಸ್ತಕಾಭಿಷೇಕ ನಡೆಯೋದಲ್ಲಿ, ಮಹಾಮಸ್ತಕಾಭಿಷೇಕ ಶ್ರವಣಬೆಳಗೊಳದಲ್ಲಿ. ಆಮೇಲೆ ಬೇಲೂರು ಹಳೆಬೀಡಲ್ಲಿ ಹೊಯ್ಸಳ ಉತ್ಸವ ಅಂತ ಅಲ್ಲೂ ಮಾಡಿದೆ. ಕವರೇಜ್ ಮಾಡಿ ನನಗೆ ಚಿರಪರಿಚಯ ಆಗಿಬಿಟ್ರಲ್ಲ ನಮ್ಮ ಪೇಪರ್ನವರು, ಅವರೆಲ್ಲ ಕವರೇಜ್ಗೆ ಹೋದಾಗೆಲ್ಲ ಎಲ್ಲ ಇದೆ. 9 ವರ್ಷ ಆದಮೇಲೆ ಇಲ್ಲಿಗೆ ಬಂದೆ ಬೆಂಗಳೂರಿಗೆ. ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ರೆ, ವಿಶೇಷವಾಗಿ ಹೊರಾಂಗಣ ಧ್ವನಿ ಮುದ್ರಣ, ನಾವೇನು OB ಅಂತಂತೀವಲ್ಲ, ಆಕಾಶವಾಣಿ ಸ್ಥಳಕ್ಕೆ ಹೋಗಿ ರೆಕಾರ್ಡ್ ಮಾಡಿ ಮತ್ತು ಪ್ರಸಾರ ಮಾಡ್ತದೆ ಈ ಕಡೆ ಒಂದು. ಮತ್ತೆ ಆಕಾಶವಾಣಿಯವರು ಬಂದಾರೆ ಅಂದರೆ ಇತರ ಪತ್ರಕರ್ತರ ಜೊತೆಗೆ, ಮಾಧ್ಯಮರ ಜೊತೆಗೆ ಆಕಾಶವಾಣಿಯವರು ಕೂಡ ಬಹಳ ಪ್ರಮುಖವಾದಂಥ ಜನಸ್ಪಂದನ ಅಂತ ಒಂದಿರೋದು ಕಾರ್ಯಕ್ರಮ. ಅದು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಮೊದಲೇ ಪಬ್ಲಿಸಿಟಿ ಕೊಡ್ತಾ ಇದ್ವಿ, ಈ ಥರ ಬರ್ತೀವಿ ನಾವು ಅಂತ. ಅವ್ರ ಕಷ್ಟ ಸುಖಗಳು ಏನಿದೆ ನಾವು ರೆಕಾರ್ಡ್ ಮಾಡಿಕೊಂಡು ಅಧಿಕಾರಿಗಳಿಗೆ ತಿಳಿಸೋದು. DC ಅವ್ರಿಗೆ, ಇವ್ರಿಗೆಲ್ಲ ಅವರೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಿದ್ರು. ಹೌದು, ತಿಂಗಳಿಗೊಂದ್ಸಲಿ ಜನಸ್ಪಂದನ ಇರ್ತಾ ಇತ್ತು, ಪಬ್ಲಿಕ್ ಇಂಟ್ರಾಕ್ಷನ್ ಇದು.
ಅದೇ ಜನರ ಕಷ್ಟ ನಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅಂತ. ಹೌದು. ಈಗ ಒಂದು ಫೋನಿನ ಕಾರ್ಯಕ್ರಮದ ಮೂಲಕವಾಗಿ ನಾವು ಅವರ ಸಮಸ್ಯೆಯನ್ನ ಕೇಳಿ ಪರಿಹಾರ ಮಾಡಕ್ಕೆ ಟ್ರೈ ಮಾಡ್ತಿರ್ತೀವಿ. ಎಲ್ಲ ಆಕಾಶವಾಣಿಗಳು ಆ ಕೆಲಸ ಮಾಡ್ತಾ ಇದ್ದಾವೆ. ಹೌದು. ಆವಾಗ ಫೋನ್ ಇನ್ ಅಂತ ಅನ್ನೋದು ಕನ್ಸೆಪ್ಟ್ ಅಷ್ಟು ಇರಲಿಲ್ಲ. ಆವಾಗ ಇರಲಿಲ್ಲ. ಹಾಗಾಗಿ ನೀವು ಜನಸ್ಪಂದನ ನಾವೇ ಪಬ್ಲಿಕ್ ಹತ್ರ ಹೋಗ್ತಾ ಇದ್ವಿ, ರೆಕಾರ್ಡ್ ಮಾಡ್ಕೊಂಡ್ಬಂದು ಅಧಿಕಾರಿಗಳು ಕರೆಸೋವಿ ನಾವು. ಏನಾಯ್ತು ಸರ್, ಅವಾಗ ಈ ರೇಡಿಯೋ ಸೆಟ್ಗಳು ಅಂದ್ರೆ FM ಅಂತ ಬಂದ್ಮೇಲೆ FM ಇಲ್ಲ ರೀ, ನಮ್ಮ ರೇಡಿಯೋ ಐದು ಕರೆ, ಅದರಲ್ಲಿ FM ಇಲ್ಲ ಅಂತ ಹೇಳ್ತಿದ್ರು. ಹೌದು. ಅದಕ್ಕೆ ಕೆಲವರು ವಾಲಂಟಿಯರ್ಸ್ ಇದ್ರು, ಅವರು ₹100 ಅಷ್ಟೇ ಅದಕ್ಕೆ ಒಂದು ಸೆಟ್ ಹಾಕ್ಕೊಡೋರು. ಅವರು ಭಾಳ ಖುಷಿ. ಅವಾಗ ಎಲ್ಲ ಬಂದು ನಮ್ಗೆ ಕೇಳೋದು, ಸರ್ ನಮಗೊಂದು ಹಾಕ್ಸ್ಕೊಡಿ ಸರ್ ಅಂತ. ಸುಮಾರು ಜನ ಇದ್ರು ವಾಲಂಟಿಯರ್ಸು. ಅವಾಗೆಲ್ಲ ರೇಡಿಯೋ ಸೆಟ್ಟಲ್ಲಿ ಸ್ವಲ್ಪ ಕಾಸ್ಟ್ಲಿನೇ. FM ಬಂದಾಗ ಭಾಳ ಚೀಪ್ ಸಿಗ್ತಾ ಇರಲಿಲ್ಲ. ಯಾಕಂದರೆ AM ಮಾತ್ರ ಇದ್ದಿದ್ದು ಅವಾಗ. ಅದರಲ್ಲಿ ಇರೋ ರೇಡಿಯೋದೊಳಗನೆ FM ಕೂರಿಸಬೇಕು ಅಂದ್ರೆ ಶಾರ್ಟ್ ವೇವ್ ಇತ್ತು. FM ಬಂದ್ಬಿಟ್ಟು ಅಡಿಷನಲ್ ಅಲ್ವಾ, ಅದು ಸ್ವಲ್ಪ ಕಾಸ್ಟ್ಲಿ ಆಗೋದು ಅವಾಗ. ಸ್ವಲ್ಪ ವಾಲಂಟಿಯರ್ಸ್ ಬಂದ್ಬಿಟ್ಟು ಅವ್ರು ₹100 ಹಾಕ್ಕೊಡೋರು ಅಷ್ಟಕ್ಕೆ. ದೊಡ್ಡ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟ್ ಆದರೂ ಅವಾಗ ಪಬ್ಲಿಸಿಟಿ ಜಾಸ್ತಿ ಆಯಿತು. ನೋಡಿ, ವಿಶೇಷ ಇದು ನೀವು ಹೇಳಿದ್ದ ಮಾಹಿತಿ. ಈ ರೀತಿಯಾಗಿ ಒಂದು ತಂಡ ರೇಡಿಯೋಗಳಲ್ಲಿ FM ಅನ್ನ ಕೂರಿಸಬೇಕು ಅಂತ ಹೇಳಿ ಒಂದು ತಂಡ ತಯಾರಾಗಿತ್ತಲ್ಲ. ಅಂದ್ರೆ ಆಯಾ ಭಾಗದಲ್ಲಿ ಒಂದು ಅಭಿಮಾನದಿಂದ ನಮ್ಮ ಹಾಸನ ಆಕಾಶವಾಣಿ ಅಭಿಮಾನಿಗಳಂತೀವಲ್ಲ ನಾವು, ಆ ಥರ ರೇಡಿಯೋ ಅಭಿಮಾನಿಗಳಿದ್ರು. ಇದ್ರು ಅವ್ರು ಬಂದ್ಬಿಟ್ಟು ಸರ್ ನಮ್ಗೆ ಹೇಳಿ ಸರ್ ನಾವು ಮಾಡ್ಕೊಡ್ತೀವಿ. ಜಾಸ್ತಿ ಆಗುತ್ತೆ, ಬೇರೆ ಕಡೆ ಹೋದರೆ 300 ನಾವು ₹100 ಹಾಕ್ಕೊಡ್ತೀವಿ. ಆವಾಗ ಪಬ್ಲಿಸಿಟಿ ಜಾಸ್ತಿ ಆಯಿತು. ಹಾಸನಿಂದ ನೀವು ಬೆಂಗಳೂರಿಗೆ ಬಂದ್ರಿ. ನಿಮ್ಮ ಊರು ಯಾವುದು? ನಮ್ದು ಆ್ಯಕ್ಚುಲಿ ಇಲ್ಲಿ ಬಾಗೇಪಲ್ಲಿ ಅಂತ, ಚಿಕ್ಕಬಳ್ಳಾಪುರ. ಸೊ ಬೆಂಗಳೂರು ನಮ್ಮ ಊರು ಅಂದ್ರೆ ಈ ಕಡೆ ಇಲ್ಲಿ ಬಂದ್ರೆ ನನಗೆ ಅನುಕೂಲ ಅಂತ ಬಂದ್ರಿ. ಹೌದು. ರಿಟೈರ್ ಆಗೋ ತನಕ ಇದ್ರಾ? ಟ್ರಾನ್ಸ್ಫರ್ ಆಯ್ತಾ? ಬೆಂಗಳೂರಲ್ಲಿ ಒಂದು 2-3 ವರ್ಷ ಇದ್ವಿ ಅಷ್ಟೇ. ಆಮೇಲೆ ಪ್ರಮೋಷನ್ ಬಂತು ನನಗೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್. ಅಲ್ಲಿಂದ ನನಗೆ ಹೊಸಪೇಟೆಗೆ ಹಾಕಿದ್ರು. ಹೊಸಪೇಟೆಯಲ್ಲಿ 3 ವರ್ಷ ಇದ್ದೆ ನಾನು. ಅಲ್ಲಿ ಹಂಪಿ ಉತ್ಸವ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಗೊತ್ತಲ್ಲ, ಹಂಪಿ ಭಾಳ ಫೇಮಸ್ ಅಲ್ವಾ. ಅದಾದ್ಮೇಲೆ ಮತ್ತೆ ಬೆಂಗಳೂರು ಬಂದೆ. ಬೆಂಗಳೂರು ಬಂದ ತಕ್ಷಣ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಮರ್ಕಾಪುರಂ ಟ್ರಾನ್ಸ್ಫರ್ ಮಾಡಿದ್ರು. ಆಂಧ್ರಾಗೆ. ಮೈಸೂರಲ್ಲಿ 2 ವರ್ಷ ಕೆಲಸ. ಮೈಸೂರಲ್ಲಿ 2 ವರ್ಷ ಆದಮೇಲೆ ಮತ್ತೆ ಬೆಂಗಳೂರು ಬಂದ್ರಿ. ಬೆಂಗಳೂರು ಬಂದ್ಬಿಟ್ಟು ಇಲ್ಲಿಂದಾನೇ ರಿಟೈರ್ ಆಗಿ 2015 ಹೌದಲ್ಲ. ಗುಡ್. ಈಗ ನೋಡಿ 15 ಅಂತಂದ್ರೆ 10 ವರ್ಷ 11 ವರ್ಷ ಆಯ್ತು. ಆದ್ರೂ ಕೂಡ ಇಲ್ಲಿ ಬಂದ್ಮೇಲೆ ಬೆಂಗಳೂರಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಸ್ನೇಹ ಭಾರತಿ, ಉರ್ದು, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಶುರು ಮಾಡಿದ್ದು ನಾನೇ ನೋಡ್ಕೊಳ್ತಾ ಇದ್ದೆ. ಹಿಂದಿ ಲೆಸನ್ ಕೂಡ ಮಾಡ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ಈಗಲೂ ಕರೆಸ್ತಾ ಇದ್ರು ನನಗೆ. ನಿವೃತ್ತಿ ಆದ ನಂತರ ಕೂಡ ಸ್ವಲ್ಪ ಕಾಲ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೆ. ಹೌದು. ನನಗೆ ಸ್ವಲ್ಪ ಈ ಕೋವಿಡ್ ಬರೋವರೆಗೂ ನಾನು ನೋಡ್ಕೊಳ್ತಾ ಇದ್ದೆ. ನಾನು ಇಂಡಿಪೆಂಡೆಂಟ್ ಆಗಿ ಉರ್ದು ಪ್ರೋಗ್ರಾಮು, ಸ್ನೇಹ ಭಾರತದಲ್ಲಿ ನೋಡ್ಕೊಳ್ತಾ ಇದ್ದೆ. ಆ ಕೋವಿಡ್ ಟೈಮಲ್ಲಿ ಏನಾಯಿತು, ಬರಬಾರ್ದು, 65 ವರ್ಷ ಆದಮೇಲೆ ಯಾರು ಬರಬಾರ್ದು, ಇದು ಹೆಲ್ತ್ ಗ್ರೌಂಡ್ಸ್ ಮೇಲೆ. ಹೌದು. ಆದರೂ ಕೂಡ ಬಟ್ ನಮ್ಮ ಸ್ನೇಹಿತರೆಲ್ಲ ಇರೋದ್ರಿಂದ ಈಗ ಈದ್ ಉಲ್ ಫಿತರು, ಈ ಬಕ್ರೀದಲ್ಲಿ ನಾನೇ ಕವರೇಜ್ ಮಾಡ್ತೀರಲ್ಲ. ಗುಡ್. ನನಗೆ ಆ್ಯಕ್ಚುಲಿ ಅನ್ನಿಸ್ತಾನೆ ಇಲ್ಲ, ನಾನು ಆಕಾಶವಾಣಿ ಬಿಟ್ಟಿದ್ದೀನಿ ಅನ್ನಿಸ್ತಾ ಇಲ್ಲ ಈಗಿನವರೆಗೂ. ನೋಡಿ 11 ವರ್ಷ ಆಯಿತು ರಿಟೈರ್ಡ್ ಆಗಿ. ನನಗೆ ಉತ್ಸಾಹ ಇದೆ. ಆಮೇಲೆ ನಿಮ್ಮ ವಿಶೇಷ ಸ್ವಭಾವ ಏನಂತಂದರೆ ಬಹಳ ಪ್ರೀತಿಯಿಂದ ಎಲ್ಲರ ಜೊತೆಗೆ ಮಾತಾಡ್ತೀರಾ, ಬರಮಾಡ್ಕೊಳ್ತೀರಾ. ಅವ್ರಿಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ಅದನ್ನು ಸ್ವಲ್ಪ ಹೇಳ್ತೀರಾ. ಹಾಗಾಗಿ ನಿಮ್ಮ ಸ್ನೇಹಶೀಲ ಸ್ವಭಾವವೇ ಅದಕ್ಕೆ ಕಾರಣ ಅಂತ ಅನ್ಸುತ್ತೆ ನನಗೆ. ಇದರಲ್ಲಿ ಸ್ನೇಹ ಭಾರತಿ, ಮಲಯಾಳಂ ಆಯಿತು, ತೆಲುಗು ಆಯಿತು. ಅವರು ಸರ್ ನಿಮ್ಮ ಟೈಮಲ್ಲಿ ಅಷ್ಟು ಪ್ರೋಗ್ರಾಮ್ ನಾನು ಇದುವರೆಗೂ ಕೊಟ್ಟಿಲ್ಲ ಅಲ್ವಾ. ನಾನು ಹೇಳೋದು ನಾನು ಕೊಟ್ಟಿಲ್ಲಮ್ಮ, ಅವಕಾಶ ಸಿಕ್ತು. ಈಗ ಸ್ನೇಹ ಭಾರತಿ ಕಾರ್ಯಕ್ರಮಕ್ಕಾಗಿ ಮಲಯಾಳಂ, ತೆಲುಗು ಈ ಎಲ್ಲ ಆರ್ಟಿಸ್ಟ್ಗಳನ್ನ ಹುಡುಕ್ಬೇಕಂದ್ರೆ ಏನೇನು ಸವಾಲುಗಳು, ಮತ್ತು ಆಯಾ ಭಾಷೆನಲ್ಲಿ ಇರುವಂತಹ ಪಂಡಿತರು, ತಜ್ಞರನ್ನ ಅಲ್ಲಿ ಓದ್ಕೊಂಡಂತಹ ವ್ಯಕ್ತಿಗಳನ್ನ ಕರೆಸ್ಬೇಕಂದ್ರೆ ನೀವು ಏನು ವಿಶೇಷವಾದಂತಹ ಟ್ರಿಕ್ಸ್ ಅನ್ನು ಬಳಸ್ತೀರಿ? ನಂದೊಂದು ಅಡ್ವಾಂಟೇಜ್ ಏನಂದ್ರೆ ನಾನು ಮಲ್ಟಿ ಲ್ಯಾಂಗ್ವೇಜ್. ಇಲ್ಲಿ ಹೇಳಿ. ಈಗ ಯಾಕಂದ್ರೆ ತಮಿಳು ಗೊತ್ತು, ತೆಲುಗು ಗೊತ್ತು, ಮಲಯಾಳಂ ಅರ್ಥ ಆಗುತ್ತೆ, ಪಂಜಾಬಿ ಬರುತ್ತೆ. ಸೈನ್ಯದಲ್ಲಿ ಸೇವೆ ಸಲ್ಲಿಸೋರು ಮತ್ತು ಬೆಂಗಳೂರಲ್ಲಿ ಇದ್ದವರು, ಹೌದು, ಇವ್ರಿಗೆ ಬಹುತೇಕ ಬಹಳಷ್ಟು ಭಾಷೆಗಳು ಬರ್ತವೆ. ಬೆಂಗಳೂರಲ್ಲಿ ಇದ್ದವ್ರಿಗೆ ಒಂದು 5 ಭಾಷೆ ಬಂದೇ ಬರ್ತದೆ. ಅದು ನನ್ನ ಸ್ವಭಾವ ಏನಂದ್ರೆ ಏನೋ ಒಂದು ಹೊಸದು ಕಲಿಬೇಕಂತ ನನಗೆ ಕಲ್ತು ಬಿಡ್ತೀನಿ. ಈಗ ನೀವು ಇದನ್ನೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಎಲ್ಲಾ ಕೇಳುಗರು ವಿಶೇಷವಾಗಿ ರೇಡಿಯೋ ಕೇಳೇ ಸರ್ ನಾವು ಮಾತುಗಳನ್ನ ಕಲ್ತಿದ್ದು, ಸ್ಪಷ್ಟವಾಗಿ ಹೇಗೆ ಉಚ್ಚಾರ ಮಾಡಬೇಕು ಅಂತ ಅನ್ನೋದನ್ನ ರೇಡಿಯೋದಿಂದನೇ ಕಲ್ತಿದ್ದು ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ತಾರೆ. ಮಾತೇ ಬರ್ತಿರ್ಲಿಲ್ಲ ನಮಗೆ, ಇವತ್ತು ರೇಡಿಯೋ ನಮಗೆ ಇಂಥ ಒಂದು ಸಂಸ್ಕಾರ ಕಲಿಸಿದೆ ಅಂತ ಹೇಳಿ ಹೇಳ್ತಾರೆ. ಅದ್ರಲ್ಲಿ 2 ಮಾತಿಲ್ಲ, ಅದು ನಿಜಾನೇ ಅದು ಅಲ್ವಾ. ಯಾಕಂದ್ರೆ ಸ್ಪಷ್ಟತೆ, ಯಾವ ತರ ಉಚ್ಚಾರಣೆ ಇರಬೇಕು, ಯಾವ ತರ ಮಾತಾಡಬೇಕು, ಸಮಯ ನೋಡ್ಕೊಂಡು ಯಾವ ತರ ಯಾರ ಹತ್ರ ಹೇಗೆ ಬೆರಿಬೇಕು ಕಲಿಸ್ಕೊಡುತ್ತೆ. ಹೌದೌದು. ಇಂಥ ಒಂದು ಸಂಸ್ಕಾರ ಕಲಿಸುವಂತಹ ಒಂದು ಸಂಸ್ಥೆನಲ್ಲಿ ಸುದೀರ್ಘವಾದಂತಹ ಸೇವೆ ಸಲ್ಲಿಸಿ
ನಾವು ರಿಟೈರ್ಡ್ ಆದಾಗ ಮತ್ತು ಸಂಸ್ಥೆ ಬನ್ನಿ ಇನಾಯತ್ ಅವರೇ, ನಿಮ್ಮ ಸೇವೆ ನಮ್ಗೆ ಇನ್ನೂ ಸ್ವಲ್ಪ ಬೇಕಾಗಿದೆ, ನೀವು ಯಾವುದೋ ಇಂಥದ್ದೊಂದು ಕಾರ್ಯಕ್ರಮ ನಿರ್ಮಾಣ ಮಾಡಿಕೊಡಿ ಅಂತಂತೇಳಿ ಹೇಳಿದಾಗ ನಿಮಗೆ ಒಂಥರ ಹುರುಪು? ನನಗೇನು ಅನ್ಸೋದಿಲ್ಲ. ನಮ್ಮ ಮನೆಯವ್ರು ಆಲ್ರೆಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಂದ್ಬಿಡ್ತೀರಿ, ಮಾಡ್ತೀರಾ, ಹೋಗ್ತೀರಿ. ಈಗಲೂ ಅದೇ ಥರ ಅನ್ನಿಸ್ತದೆ ನನಗೆ. ನನಗೆ ಆಕಾಶವಾಣಿ ಬಿಟ್ಟಿದ್ದೇನೆ ಅನ್ಸೋ ಭಾವನೆನೇ ಬಂದಿಲ್ಲ ಇದುವರೆಗೂ. ಈಗ OB ಅಂತನ್ನೋದು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗಲಿ ಅಥವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ ಯಾವ್ಯಾವುದೋ ಸಂದರ್ಭದಲ್ಲಿ, ಅದನ್ನ ಕವರೇಜ್ ಮೊದಲು ಮಾಡ್ತಿದ್ವಿ. ಈಗ ಸ್ವಲ್ಪ ಕಮ್ಮಿ ಆಯಿತು. ಹೌದು. ಈ ಸ್ಪಾನ್ಸರರ್ಸ್ ಬೇಕಾಗತ್ತೆ. ಒಂದೊಂದು ಕಾರ್ಯಕ್ರಮನ ಪ್ರಾಯೋಜಕತ್ವದಲ್ಲಿ ವಹಿಸ್ಕೊಂಡ್ರೆ ಆ ಕಾರ್ಯಕ್ರಮ ಬೇಕಾದ್ರೆ ನಾವು ಧ್ವನಿ ಮುದ್ರಣ ಮಾಡ್ತೀವಿ ಅಂತಲೇ ಮಾಡ್ತೀವಿ. ಕೆಲವೊಂದಕ್ಕೆ ಸ್ಪಾನ್ಸರ್ಶಿಪ್ ಬೇಕಾಗಿರಂಗಿಲ್ಲ. ಒಂದು ಯಾವುದೋ ಮೊಹರಮ್ಮದ ಆಚರಣೆ ಕಾರ್ಯಕ್ರಮ ಇರ್ತದೆ, ಒಂದು ಈದ್ ಉಲ್ ಫಿತರ್ ಇರ್ತದೆ, ಅಥವಾ ಇನ್ನಿತರ ಬಕ್ರೀದ್ ಇರುತ್ತೆ. ಇವನ್ನೆಲ್ಲವನ್ನು ನಾವು ಒಂದು ಭಾವೈಕ್ಯತೆಯ ಸಂಕೇತವಾಗಿ ನಾವು ಮಾಡಲೇಬೇಕಾಗತ್ತೆ. ಅದು ಮಾಡಲೇಬೇಕು. ಆ ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡ್ಬೇಕಂದಾಗ ನೀವು ಹೇಗೆ ಹೋಗ್ತಿದ್ರಿ, ಎಲ್ಲಿ ರೆಕಾರ್ಡ್ ಮಾಡ್ತಿದ್ರಿ, ಅದನ್ನ ಎಡಿಟಿಂಗ್ ಎಲ್ಲ ಹೆಂಗ್ ಮಾಡ್ತಿದ್ರಿ, ಆ ಜವಾಬ್ದಾರಿ ವಹಿಸ್ಕೊಳ್ತಿದ್ರಲ್ಲ ಹೇಗೆ? ಮಿಲ್ಲರ್ಸ್ ರೋಡಲ್ಲಿದೆ, ಇಲ್ಲೇ ಹೋಗಿ ಕವರೇಜ್ ಮಾಡೋದು. ಬಕ್ರೀದ್ ಅಂಡ್ ಈದ್ ಉಲ್ ಫಿತರ್ ಹತ್ರ. ಹೌದು. ಅದರಲ್ಲಿ ತಾಂತ್ರಿಕ ವರ್ಗದವರು ಬರ್ತಾರೆ, ಅವರು ಕೂಡ ಸಹಾಯ ಮಾಡ್ತಾರೆ. ಈಗ ನೀವು ಇಲ್ಲಿ ಆಕಾಶವಾಣಿಯಿಂದ ನಿರ್ಗಮಿಸೋ ಕಾಲದಲ್ಲಿ ಕಂಪ್ಯೂಟರ್ಗಳು ಸ್ವಲ್ಪ ಜಾಸ್ತಿ ಬಂದು. ಹೌದು. ಮೊದಲೆಲ್ಲ ಟೇಪ್ ಜೊತೆಗೆ ನಾವು ಸೀಟರ್ ಇದ್ದು ಅವಾಗೆಲ್ಲ ಮಾಸ್ಟರ್ಸ್ ಅವಾಗೆಲ್ಲ ನಾವು ಯಾರಿಗೂ ಕೇಳೋಬೇಕಾಗಿಲ್ಲ, ನಮ್ಮಷ್ಟು ನಾವೇ ಮಾಡ್ಕೊಳ್ತಾ ಇದ್ವಿ. ಈಗ ಸ್ವಲ್ಪ ಕಂಪ್ಯೂಟರ್ ಬಂದ್ಮೇಲೆ ಹೊಸ ಜನರೇಷನ್ ಬಂದಿದೆಯಲ್ಲ, ಅವ್ರ ಅನುಕೂಲ ಆಗಿದೆ. ಈ ಕಂಪ್ಯೂಟರ್ಗೆ ನೀವು ಕೊನೆ ಕಾಲದಲ್ಲಿ ಒಗ್ಕೊಂಡ್ರ ನೀವು ಮಾಡ್ಬೇಕಾಯ್ತಾ? ಮತ್ತೆ ಮಾಡ್ಕೊಳ್ತೀವಿ, ಬಟ್ ಅಷ್ಟು ನಾವು ವಯಸ್ಸಾಗಿದೆಯಲ್ಲ ನಮಗೆ. ಅಲ್ಲ ಈಗಲ್ಲ ನಾನು ಹೇಳ್ತಿರೋದು, ನೀವು ಬಿಡೋ ಟೈಮಲ್ಲಿ, ಆಕಾಶವಾಣಿ ಬಿಡೋ ಟೈಮಲ್ಲಿ ಕಂಪ್ಯೂಟರ್ ಸ್ವಲ್ಪ ಜಾಸ್ತಿ ಅವಾಗ ಬರ್ತಾ ಇತ್ತು. ಹೌದು. ನಿಮಗೆ ಹೊಸದು ಅಂತ ಅನಿಸ್ತಾ ಅಂತ? ಸ್ವಲ್ಪ ಅನ್ನಿಸ್ತು, ಯಾಕಂದ್ರೆ ನಮ್ಗೆ ಕಂಪ್ಯೂಟರ್ ಟ್ರೈನಿಂಗ್ ಕಳಿಸಿಲ್ಲ ಅವಾಗ. ಆ ಟೈಮಲ್ಲಿ, ನಮ್ಮ ಟೈಮಲ್ಲಿ ನನಗೆ ಮಿಸ್ ಆಯಿತು. ನಮ್ಮ ಸಹೋದರಿಗಳಿಗೆ ಮಾಡ್ಕೊಂಡ್ರು ಚೆನ್ನಾಗಿ ಮಾಡಿದಾರೆ ಅದು. ಈಗ ಹಾಸನಿಗೆ ಹೋದ್ರಿ, ಬೆಂಗಳೂರಿಗೆ ಬಂದ್ರಿ, ಆ ಜನಜಂಗುಳಿ, ಇದು ನಿಮ್ಮದೇ ಊರು, ಇಲ್ಲೇ ನೀವು ಸೆಟ್ಲ್ ಆಗ್ಬಿಟ್ರಿ ಅಲ್ವಾ? ಹೇಗೆ ಬದಲಾವಣೆ ಆಗಿದೆ ಒಂದು ಮಾಧ್ಯಮಗಳಲ್ಲಿ ಯಾರಾಗಿರ್ಬೋದು, ಆಕಾಶವಾಣಿಯ ಒಂದು ಮೌಲ್ಯದಲ್ಲಿ ಆಗಿರ್ಬೋದು, ಜನ ರೇಡಿಯೋ ಕೇಳೋ ರೀತಿ ಆಗಿರ್ಬೋದು, ಎಲ್ಲವೂ ಸ್ವಲ್ಪ ಬದಲಾವಣೆ ಆಯ್ತು ನೋಡಿ. ಈಗ ಗ್ಲೋಬಲ್ ವಿಲೇಜ್ ಅಂತೀವಿ ನಾವು. ಈಗ ಅದು ನಾವು ಅಂದ್ಕೊಳ್ತೀವಿ ಅಷ್ಟೇ. ಹಾಸನ, ಬೆಂಗಳೂರು, ಮೈಸೂರು, ಹೊಸಪೇಟೆ ಇದೆಲ್ಲ ನಮಗೇನು ಅನಿಸಿಲ್ಲ ನನಗೆ. ಹೋದ ಕಡೆ ಎಲ್ಲ ನಮ್ಮವರೇ ಇದ್ದಾರೆ. ಹೌದು. ಭಾಷೆ ಅದು ಬ್ಯಾರಿಯರೇ ಇಲ್ಲ. ಅದು ಕರೆಕ್ಟ್. ವಾಯುಸೇನೆಯಲ್ಲಿದ್ದಾಗಲೂ ಅಷ್ಟೇ, ಕಾನ್ಪುರಲ್ಲಿದ್ದೆ, ಡೆಲ್ಲಿನಲ್ಲಿದ್ದೆ, ಆಮೇಲೆ ಅವಂತಿಪುರ, ಕಾಶ್ಮೀರು, ಅಲ್ಲೆಲ್ಲ ಎಲ್ಲಿ ಹೋದ್ರು ನಮ್ಮ. ಹೆಂಗಿತ್ತು ವಿಶೇಷ ಅನುಭವ? ಈಗ ಕಾಶ್ಮೀರದ್ದು ಏನಾರ ಹೇಳ್ಬೋದಾ? ಅಥವಾ ಇಲ್ಲ, ಈಗಿನ ಪರಿಸ್ಥಿತಿ ನಾವಿದ್ದಾಗ ಏನೂ ಇರಲಿಲ್ಲ. ಸ್ವರ್ಗ ಅದು. ಕಾಶ್ಮೀರಿಗೆ ಹೋಗಿ ನೋಡ್ಬೇಕು ನೀವು. ಅದು ನಾವು ಅನುಭವಿಸಿದ್ವಿ ಅವಾಗ. 85 to 87 2 ವರ್ಷ ಇದ್ದೆ ನಾನು. ಅಲ್ಲಿ ಡಲ್ ಲೇಕ್ ಅಂತ ಇದೆ, ಕೇಳಿರ್ಬೋದು. ಫ್ರೀಸ್ ಆಗಿಬಿಟ್ಟಿತ್ತು. ಫ್ರೀಸ್ ಇನ್ ದ ಸೆನ್ಸ್ ಅದ್ರ ಮೇಲೆ ಫುಟ್ಬಾಲ್ ಆಡೋದು ಜನಗಳು, ಕಾರ್ ಓಡಿಸೋದು ನಾವು ಕಣ್ಣಾರೆ ನೋಡಿದ್ವಿ. ಸರೋವರ ಅಷ್ಟು ಹೌದು ಬರ್ಫ್ ಆಗ್ಬಿಟ್ಟಿತ್ತು. ಬರ್ಫ್ ಫುಟ್ಬಾಲ್ ಕ್ರಿಕೆಟ್ ಆಡ್ತಾ ಇದ್ದ ನಾವು ನೋಡಿದೀವಿ ಅವಾಗ. 85 to 87. ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 90 ಆದ್ಮೇಲೆ. ಅದಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ ಇರಲಿಲ್ಲ. ಸೆಕ್ಯೂರಿಟಿ ಪ್ರಾಬ್ಲಮ್ ಹೇಳೋಕ್ಕಾಗಲ್ಲ. ಅನುಭವ ಆಗೇ ಇಲ್ಲ. ಯಾಕಂದ್ರೆ ನಾನು ಅವಂತಿಪುರಲ್ಲಿ ಇದ್ದಿದ್ದು. ಶ್ರೀನಗರ್ ಹೋಗ್ಬೇಕಾದ್ರೆ 29 ಕಿಲೋಮೀಟ್ರು. ಶನಿವಾರ ಭಾನುವಾರ ಆರಾಮಾಗಿ ಹೋಗಿ ಬರ್ತಾ ಇದ್ವಿ ನಾವು. ಅದು ನೀವು ಎಲ್ಲಿ ಹೋದ್ರು ಕೂಡ ಸ್ವರ್ಗನೇ ಅದು ಅಲ್ವಾ? ಪಹಲ್ಗಾಮ್ ಆಯ್ತು, ಗುಲ್ಮರ್ಗ್ ಆಯ್ತು. ಪಹಲ್ಗಾಮ್ ಹೋಗಿದ್ರಾ? 2 ವರ್ಷ ಇದ್ದೆವು ನಾನು. ಆಪಲ್, ಅಖ್ರೋಟ್, ಈ ಬಾದಾಮ್, ಕೇಸರ್, ಇದು ಬೆಲೆನೇ ಇಲ್ಲ ಅಲ್ಲಿ. ಇದರಲ್ಲಿ ನಮ್ಮ ರಸ್ತೆಯಲ್ಲಿ ಬಾಳೆಹಣ್ಣು ಮಾರದಂಗೆ. ಎಷ್ಟು ನಾನು ಇದನ್ನು ನಂಬ್ತಿರೋ ಬಿಡ್ತಿರೋ. ಅದ್ರ ತೋಟದೊಳಗಡೆ ಹೋದಾಗ ನೀವು ಎಷ್ಟು ಬೇಕಾದ್ ತಿನ್ಬೋದು. ಯಾರು ಏನು ಬೇಡ ಅನ್ನೋಲ್ಲ. ಹೊರಗಡೆ ಬರ್ಬೇಕಾದ್ರೆ ನನ್ನ ಟೈಮಲ್ಲಿ ಈಗ 2 ರೂಪಾಯಿ ನಂಬಲ್ಲ ನೀವು. 2 ರೂಪಾಯಿ. ಅವಾಗ ಬೆಂಗಳೂರಲ್ಲಿ ಬಂದ್ಬಿಟ್ಟು 30-40 ರೂಪಾಯಿ ಇತ್ತು ಆ ಟೈಮಲ್ಲಿ. ನನಗೆ ಆಶ್ಚರ್ಯ ಆಗೋದು, ಏನಪ್ಪ ಇದು, ಎಷ್ಟು ಬೇಕಾದ್ರೆ ತಗೊಳ್ಳಿ, ತಿನ್ನಿ ನೀವು, ಬೇಡ ಅನ್ನಲ್ಲ ಅವರು. ಆವಾಗ ನೀವು ಆ ಪ್ರದೇಶದಿಂದ ಸ್ವಂತ ಊರು ಅಂತ ಹೇಳಿ ಬೆಂಗಳೂರಿಗೆ ಬರ್ತಿದ್ರಾ ಅಥವಾ ನಿಮ್ಮ ಊರಿಗೆ ಹೋಗ್ತಿದ್ರಾ? ಬೆಂಗಳೂರಲ್ಲಿ ನಾವು ಆಕ್ಚುಲಿ ಬಾಗೇಪಲ್ಲಿಯಲ್ಲಿ ಹುಟ್ಟಿದ್ರು ಕೂಡ. ಬಾಗೇಪಲ್ಲಿ ಹುಟ್ಟಿದ್ರು. ಅಲ್ಲಿ ಏನಿಲ್ಲ ಇವಾಗ? ಅಲ್ಲಿ ನಮ್ಮ ಎನ್ಸೆಸ್ ಇದ್ದಾರೆ, ನಮ್ಮ ರಿಲೇಷನ್ಸ್ ಇದ್ದಾರೆ. ಬೇರೆ ಸಂದರ್ಭದಲ್ಲಿ ಹೋಗ್ತಿರ್ತೀರಾ? ತಿಂಗಳಿಗೊಂದ್ಸಲಿ ಹೋಗ್ತಾ ಇರ್ತೀವಿ. ಇಲ್ಲಿಂದ ಎಷ್ಟು 1 hour ಜರ್ನಿ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಆದ್ರೆ ಬೆಂಗಳೂರಲ್ಲಿ ಮನೆ ಕಟ್ಟಿದ್ದು ನಮ್ಮ ತಂದೆ ತಾಯಿ ಎಲ್ಲ, ಇಲ್ಲಿಗೆ ಬರ್ತಾ ಇದ್ವಿ. ವರ್ಷಕ್ಕೆ 2 ಸಲ ಬರ್ತಾ ಇದ್ವಿ ಆರಾಮಾಗಿ. ಈಗ ನೀವು ಆಕಾಶವಾಣಿಯಲ್ಲಿ ಸೇರ್ಕೊಂಡ್ರಿ, ಅದು ಏರ್ಫೋರ್ಸ್ ನಂತರ ಈ ಕಡೆ ಬಂದ್ರಿ. ಹೌದು. ಮನೆಯಲ್ಲಿ ನಿಮ್ಮ ಬಗೆಗೆ ಏನು ಹೇಳ್ತಿದ್ರು? ಈಗ ತಾವು ಸೈನ್ಯದಲ್ಲೂ ಕೆಲಸ ಮಾಡಿದ್ರಿ, ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ರಿ, ಮತ್ತು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದ್ರಿ. ತಂದೆ ತಾಯಿಗಳಿಗೆ ನನ್ನ ಮಗ ಎಷ್ಟು ಬುದ್ಧಿವಂತ, ಎಷ್ಟೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ತಾಕತ್ತಿರೋನು ನನ್ನ ಮಗ ಅಂತ ಹೇಳಿ ಆ ಒಂದು ಅಭಿಮಾನ ಇರ್ತದೆ ನೋಡಿ.
ಹೇಗಿರ್ತಿತ್ತು? ಹೌದು. ನಿಮ್ಮ ಸ್ನೇಹಿತರು ಏನಂತಿದ್ರು ಅವಾಗ? ನಮ್ಮ ಸ್ನೇಹಿತರು ಕೂಡ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ಕೆಲವರು IAS ಆದರು, IPS ಆದರು, KS ಆದರು, ಈಗಲೂ ಇದ್ದಾರೆ. ಈಗ ನಮ್ಮ ಸ್ನೇಹಿತ ನೋಡಿ BK ಹರಿಪ್ರಸಾದ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೇಕು, MLC ಇದ್ದಾರೆ. ಅವನು ನಮ್ಮ ಕ್ಲಾಸ್ಮೇಟು. PK ಶಿವರಾಮ್ ಅಂತಿದೆ, ಕೇಳಿರ್ಬೋದು, ಅಣ್ಣ ತಮ್ಮದಿರು, ಅಸಿಸ್ಟೆಂಟ್ ಕಮಿಷನರ್ ರಿಟೈರ್ ಆದ ಅವನು. ಪ್ರಕಾಶ್ ಪಡ್ಕೋಣೆ ನನ್ನ ಜೊತೆಲೇ ಓದಿದ್ದು MES ಕಾಲೇಜಲ್ಲಿ. ಸುಮಾರು ಜನ ಈಗ ನಮ್ಮ ಮಕ್ಕಳು ಹೇಳ್ತೀನಿ, ಅದು ದೀಪಿಕಾ ಪಡ್ಕೊಂಡು ಗೊತ್ತಿರ್ಬೇಕು ನೀವು. ಅವರ ಪ್ರಕಾಶ್ ಅವನ ಜೊತೆ ನಾವು ಓದಿಲ್ಲ, ಅವ್ರು ನಂಬೋದಿಲ್ಲ. ಅವ್ರಿಗೆ ಏನಪ್ಪ ನೀವು ಹಿಂಗೆ ಹೇಳ್ತೀರ, ನಮ್ಮಪ್ಪ ಏನು ಅನ್ಬೇಕು. ಇಲ್ಲ, MES ಕಾಲೇಜ್ ಓದಿದ್ದು 1970ನಲ್ಲಿ. ನಾನು PCM ತಗೊಂಡಿದ್ದೆ, ಅವ್ನು ಪಡ್ಕೊಂಡೆ ಬಂದ್ಬಿಟ್ಟು ಕಾಮರ್ಸ್ ಈ ಸೆಕ್ಷನ್. ವೆರಿ ಗುಡ್. ಅವ್ನು ಬ್ಯಾಡ್ಮಿಂಟನ್ ಆಡೋದಾಗ ನಮ್ಗೆ ಗೊತ್ತೇ ಇಲ್ಲ, ಅವಾಗ ಪಡ್ಕೊಂಡೆ ಅಂತ ಗೊತ್ತಿಲ್ಲ ನನಗೆ. ನಾವು ಪ್ರಕಾಶ್ ಬಾರೋ ಹೋಗಂತ ಈಗ ಮಾತಾಡೋದು. 1980ರಲ್ಲಿ ಆಲ್ ಇಂಡಿಯಾ ಇಂಗ್ಲೆಂಡ್ ಚಾಂಪಿಯನ್ ಅದ ನೋಡಿ. ನಾವಾಗ ನೋಡಿ ಪಡ್ಕೊಂಡು ಇಲ್ಲಿಂದ ಬಂತಪ್ಪ, ಅವು ನಮ್ಗೆ ಗೊತ್ತಿಲ್ಲ. ಒಟ್ಟೆ ಹೀಗೆ ಸುಮಾರು ಜನ ಅಲ್ವಾ. ಈ ರೀತಿ ನಮ್ಮ ಸಹಪಾಠಿಗಳು ಜಾಗತಿಕವಾಗಿ ಒಂದು ದೊಡ್ಡ ಹೆಸರು ಮಾಡಿದಾಗ ನಮಗೂ ಅಭಿಮಾನ, ಹೆಮ್ಮೆ ಅನ್ಸುತ್ತೆ. ಅದು ಲಕ್ಕಿಲಿ ಏನಾಯ್ತು, ನಾನು ಹಾಸನದಲ್ಲಿದ್ನಲ್ಲ, ಪ್ರಕಾಶ್ ಬಂದಿದ್ರು ಅವಾಗ ಮಗಳು ಕರ್ಕೊಂಡು. ಅವಾಗ ದೀಪಿಕಾ ಹಾಳೆ 7-8 ವರ್ಷ ಅವಾಗ. ನೋಡಿ ಹೀಗೆ ನೆನಪುಗಳು ಹಂಗೆ ನಾವು ಕೆದಕ್ತಾ ಹೋದ್ರೆ ಬಹಳ ವಿಭಿನ್ನವಾದಂತಹ ನೆನಪುಗಳು ಬರ್ತಾವೆ ನಮಗೆ. ಈಗ ಬೆಂಗಳೂರು ಆಕಾಶವಾಣಿಯಲ್ಲಿ ತಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು, ಈಗ ಇದು ಅಲ್ಲದೆ ರೂಟೀನ್ ಆಗಿ ನೀವು ಮಾಡ್ತಿದ್ದಂಥ ಕಾರ್ಯಕ್ರಮ ಬಿಟ್ಟರೆ ಹೇಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ನೀವು ಅಸೋಸಿಯೇಟ್ ಆಗಿರ್ತಿದ್ರಿ? ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನೀವು ನಿಮ್ಮ ಪಾಲಿರ್ತಿತ್ತು ಅಂತ? ಈಗ ತಾವು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿ ಇದ್ರಿ, ಕಾರ್ಯಕ್ರಮ ಅಧಿಕಾರಿ ಆಗಿದ್ರಿ. ಕಾರ್ಯಕ್ರಮ ಅಧಿಕಾರಿ ಆಗಿದ್ದಾಗ ಸ್ನೇಹ ಭಾರತಿ ಅಲ್ದೇನೆ ಮತ್ತೆ ಬೇರೆ ಯಾವ್ಯಾವ ಕಾರ್ಯಕ್ರಮ ನೋಡ್ತಿದ್ರಿ? ಇಲ್ಲಿ ಮಾತು ಮಲ್ಲಿಗೆ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇದೆ. ಅದ್ರಲ್ಲಿ ನಾವು ರೆಗ್ಯುಲರ್ ಆಗಿ, ನಾನು, ನಮ್ಮ ಸ್ನೇಹಿತ ನಾಗರಾಜ್ ಮೂರ್ತಿ, ಕೆಲವರು ಮರ್ತೋಗ್ತಾ ಇದ್ದಾರೆ, ವಯಸ್ಸಾಯ್ತಲ್ಲ, ಸುಮಾರು ಜನ. ಎಲ್ಲಿ ನಿಮ್ಗೆ ವಯಸ್ಸೇ ಆಗಿಲ್ಲ ಅನ್ಸುತ್ತೆ. ಸೊ ಈಗ ಅಂದ್ರೆ ಆ ಕಾರ್ಯಕ್ರಮ ಮಾಡ್ಬೇಕಂದಾಗ ತಯಾರಿ ಏನೇನು ಮಾಡ್ತಿದ್ರಿ? ಕರೆಂಟ್ ಲಾಸ್ಟ್ ವೀಕಲ್ಲಿ ಏನೇನಾಗಿರುತ್ತೆ, ಕರೆಂಟ್ ಟಾಪಿಕ್ಸ್ ತಗೊಳ್ತಾ ಇದ್ವಿ. ಜನಗಳು ಇದಾಗಬೇಕಲ್ಲ, ಕೌಟುಂಬಿಕ ಚರ್ಚೆ. ಹೌದು, ಕೌಟುಂಬಿಕ ಚರ್ಚೆ. ಅದು ಗೊತ್ತಾಗಬೇಕು ಜನಗಳಿಗೆ. ಕೆಲಸ ಜನಗೆ ಪೇಪರ್ ಓದೋದಿಲ್ಲ, ಏನು ಮಾಡೋಕ್ಕೆ ರೇಡಿಯೋ ಕೇಳ್ತಾರೆ. ಅದೇ ಥರ ಹಾಸ್ಪಿಟಲ್ ಅಷ್ಟೇ, ಚುರುಮುರಿ ಅಂತ ಅಲ್ಲಿ ಸೇಮ್ ಇದು ಮಾತು ಮಲ್ಲಿಗೆ ಅದೇ ಥರ. ಹೆಸರು ಬೇರೆ ಬೇರೆ, 3 ಜನ ಸೇರಿಕೊಂಡು ಡಿಸ್ಕಷನ್ ಮಾಡೋದು. ಇನ್ಫಾರ್ಮೇಟಿವ್ ಪ್ರೋಗ್ರಾಮ್. ಮತ್ತೆ ಬೇರೆ ಪ್ರೋಗ್ರಾಮ್ ಕೃಷಿರಂಗ ನೋಡ್ಕೊಳ್ತಾ ಇದ್ವಿ ಅಲ್ಲಿ. ಕೃಷಿರಂಗ ಫುಲ್ಲು ಹಾಸ್ಪಿಟಲ್ ಇದ್ದಾಗಂತೂ ಕಿಸಾನ್ ವಾಣಿ ಇನ್ಚಾರ್ಜ್ ಆಗಿದ್ದೆ ನಾನು. ಅಲ್ಲಿ ಹಳ್ಳಿ ತಿರುಗಿ ಅದು ಕೂಡ ಒಂದು ಅಚೀವ್ ಮಾಡಿದ್ದೀವಿ. ಅದು 3 ವರ್ಷ ಟಾರ್ಗೆಟ್ ಅಲ್ವಾ. ಮೈಸೂರು ಬಂದಾಗ ನಾನು ಯುವಣಿ ನೋಡ್ಕೊಳ್ತಾ ಇದ್ದೆ, ಚಿಲ್ಡ್ರನ್ ಪ್ರೋಗ್ರಾಮ್ ನೋಡ್ಕೊಳ್ತಾ ಇದ್ದೆ, ಇಂಗ್ಲೀಷ್ ಟಾಕ್ಸ್ ನೋಡ್ಕೊಳ್ತಾ ಇದ್ದೆ. ಸುಮಾರು ಮೈಸೂರಿನ ದಿನಗಳು ಹೇಗೆ? ಈಗ 2 ವರ್ಷದಲ್ಲಿ ತಾವು ಮೈಸೂರು ದಸರಾ ಗೊತ್ತಲ್ಲ, ಫೇಮಸ್. ಅದು 2.5 ವರ್ಷ ಆಯ್ತಿದ್ದು. ಹೋಗಿದ್ರಿ ನೀವು ಆ ಟೈಮಲ್ಲಿ ಕೂಡ? ಕವರೇಜ್ ಓಬಿ ಅಂತಂದ್ಮೇಲೆ ಇನಾಯತ್ ಅವ್ರು ಇರಬೇಕು, ಅದು ತಪ್ಸೋಂಗಿಲ್ಲ. ಹೌದು. ಅಷ್ಟು ಎಲ್ಲರ ಜೊತೆಗೆ ಬೆರೆತು ಒಟ್ಟು ನಮ್ಮ ಸಹೋದ್ಯೋಗಿಗಳ ಜೊತೆಗೆ ನಗನಗ್ತಾ ಒಂದು ಕೆಲಸವನ್ನ ಮಾಡಿ ಬರುವುದು ಅಂದ್ರೆ ಅದು ಒಂದು ಭಾವಿಕ್ಯತೆ. ಜಂಪಣ್ಣವ್ರ ಒಂದು ವಿಷಯ, ನನಗೆ ಕೆಲಸ ಅಂತಾನೆ ಅನ್ಸಿಲ್ಲ, ನನಗೆ ಅನ್ಸೇ ಇಲ್ಲ. ಫ್ರೆಂಡ್ಸ್ ಜೊತೆಗೆ ಮಾತಾಡ್ತಾ ಎಲ್ಲ ಹೋಗಿ ಬಂದಂಗೆ ಒಂದು ಟ್ರಿಪ್. ಹೌದು, ಒಂದು OBR ಆಗಿರ್ಬೋದು, ಕೆಲಸ ಅಂತಂತ ಅನ್ಬೋದು. ಎಲ್ಲವೂ ಕೂಡ ನಗನಗ್ತಾ ಕೆಲಸ ಅನ್ನೋ ರೀತಿನಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಹೊರೆ ಅನಿಸ್ಬಿಡುತ್ತೆ. ಅದು ನನ್ನ ಕೆಲಸನೇ ಅನಿಸಿಲ್ಲ ಅಂತಂದ್ರೆ ಇದು ಒಂಥರ ವಿಭಿನ್ನ. ಇದು ಮನೇಲಿ ಹೇಗಿರ್ತದೆ ಆ ರೀತಿ ಮನೋಭಾವ ಇರಬೇಕು ಅಂತ ಹೇಳ್ತಾ ಇದ್ರಿ. ಹೌದೌದು. ಯೂತ್ ಕಾರ್ಯಕ್ರಮಗಳು ಯುವಕರಿಗೆ ತುಂಬಾ ಅವಕಾಶಗಳನ್ನು ಕೊಡಬೇಕಾಯ್ತು. ತಾವು ಹೇಳ್ತಿದ್ರಿ ನೋಡಿ, ಸಾವಿರಾರು ಜನರಿಗೆ ನಾವು ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಬಹಳಷ್ಟು ಅವಕಾಶ ಕೊಟ್ಟೆ ಅಂತ ಈಗಲೂ ನೆನೆಸ್ಕೊಳ್ತಾರ. ಈಗ ಒಂದು ಕಾರ್ಯಕ್ರಮಕ್ಕೆ ಹೊಸಬರನ್ನ ಸೇರಿಸ್ಕೊಳ್ಳೋದು ಎಷ್ಟು ಅವಶ್ಯ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕೆ ಬೇಕು ಅಂತ? ಈಗ ಜಂಪಣ್ಣವರೇ, ಒಂದು ವಿಷಯ ಹೇಳ, ನಾನು ಯಾರು ತಾಯಿ ಗರ್ಭದಿಂದ ಕಲಿತು ಬರೋದಿಲ್ಲ. ಅನುಭವ, ನೀವು ಅವರಿಗೆ ಅವಕಾಶ ಸಿಗದೇ ಇದ್ರೆ ಹೇಗೆ ಗೊತ್ತಾಗುತ್ತೆ ಹೇಳಿ? ನಂದೇ ಎಕ್ಸಾಂಪಲ್ ತಗೊಳ್ಳಿ. ನಾನೇನು ಏರ್ಫೋರ್ಸಲ್ಲಿ ಮೊದಲೇ ಇದಾಗಿಲ್ಲ, ಸೇರ್ಕೊಂಡ್ಮೇಲೆ ನನಗೆ ಗೊತ್ತಾಗಿದ್ದು. ಆಕಾಶವಾಣಿ ಸೇರ್ಕೊಂಡ್ಮೇಲೆ ತಾನು ನಮ್ಗೆ ಗೊತ್ತಾಗಿದ್ದು, ಈ ಕಾರ್ಯಕ್ರಮ ಇರುತ್ತೆ, ಈ ಥರ ಮಾಡಬೇಕು ಅಂತ. ನೀವು ಅನುಭವ ಸಿಗದೇ ಇದ್ರೆ ಹೇಗೆ ನೀವು ಅದ್ರಲ್ಲಿ ಪರಿಣಿತರಾಗ್ತೀರಾ ಹೇಳಿ? ಅವಕಾಶ ಕೊಡಬೇಕು ಅವ್ರಿಗೆ, ಗೊತ್ತಾಗ್ಲಿಲ್ವಾ ಸ್ವಲ್ಪ ಗೈಡ್ ಮಾಡಬೇಕು ಅವ್ರಿಗೆ. ಈ ಥರ ಅಲ್ಲಪ್ಪ, ಈ ಥರ ಮಾಡು, ಕಲ್ತ್ಕೊಳ್ತಾರೆ. ತಪ್ಪಾಗುತ್ತೆ, ತಪ್ಪಾಗದಿರ ಯಾರೂ ಇಲ್ಲ, ಸರಿ, ತಪ್ಪಾಗಬೇಕು, ಆಮೇಲೆ ಕಲಿಬೇಕು. ಈಗ ಆಕಾಶವಾಣಿ ಮೂಲಕವಾಗಿ ಏನು ಹಿತವಚನಗಳನ್ನು ತಾವು ಹೇಳ್ತೀರಿ ನಮ್ಮ ಕೇಳುಗರಿಗೆ? ಹೇಗೆ ರೇಡಿಯೋವನ್ನು ಅವರು ಸಮರ್ಥವಾಗಿ ಬಳಸ್ಕೋಬೇಕು? ರೇಡಿಯೋ ಇನ್ನೂ ಅವರ ಧ್ವನಿಯಾಗಿ ಉಳಿದಿದೆ ಅಂತ ಅನ್ಸುತ್ತೆ ನಿಮಗೆ? ಈಗ ನೀವೇನೇ ಹೇಳಿ, ದೂರದರ್ಶನ ಬಂತು, ಪ್ರೈವೇಟ್ ಚಾನಲ್ಸ್ ಬಂತು, ಆಕಾಶವಾಣಿಗೆ ಇರೋ ಮರ್ಯಾದೆ ಈಗಲೂ ಇದೆ. ಯಾಕಂದರೆ ಅದು ಒಂದು ಶಿಸ್ತು ಕಲಿಸುತ್ತೆ. ಯಾರಿಗೆ ಗೊತ್ತಾಗೋಲ್ಲ, ನೀವೇನು ಎಲ್ಲ ತಿಳಿದಿರ್ಬೇಕಂತೇನಿಲ್ಲ, ಎಷ್ಟೋ ಜನ ಗೊತ್ತಿರುತ್ತೆ ಅವರು ಕೂಡ.
ಬಟ್ ಪಾಲಿಷಿಂಗ್ ವೇ ಗೊತ್ತಿರಲಿಲ್ಲ, ಯಾವ ಥರ ಇದು ಮಾಡಬೇಕು ಅಂತ. ಕರೆಕ್ಟ್. ಅದು ಈಗಲೂ ನ್ಯೂಸ್, ಕನ್ನಡ ನ್ಯೂಸ್ ಕೇಳಬೇಕಂದ್ರೆ ಆಕಾಶವಾಣಿ ನ್ಯೂಸೇ ಕೇಳೋದು. ಕನ್ನಡರ ಕೇಳಿ, ಇಂಗ್ಲೀಷರ ಕೇಳಿ, ಹಿಂದಿಯರ ಕೇಳಿ. ನ್ಯೂಸ್ ಅಂದರೆ ಆಕಾಶವಾಣಿ ನ್ಯೂಸ್. ಹಾಗಾಗಿ ಇನ್ನು ಅಚ್ಚುಳಿದೆ ಹೃದಯ ಭಾಗದಲ್ಲಿ ಉಳಿದಿದೆ, ಈಗಲೂ ನೆನೆಸ್ಕೊಳ್ತಾರೆ. ಈಗ ಈ 90ರ ಸಂಭ್ರಮದ ಸಂದರ್ಭದಲ್ಲಿ ನಿವೃತ್ತರಾಗಿದ್ದವರು ಕೂಡ ಆಕಾಶವಾಣಿಗೆ ಬಂದು ತಮ್ಮ ವಿಚಾರಗಳನ್ನು, ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಆಕಾಶವಾಣಿಗೆ ಮತ್ತೆ ನಮ್ಮನ್ನು ನೀವು ಕರೆಸ್ತಾ ಇದ್ದೀರಲ್ಲ, ಕರೆಸಿ ಒಂದಿಷ್ಟು ನಾವು ಮಾತಾಡೋಕೆ ಅವಕಾಶ ಕೊಟ್ಟರಲ್ಲ ಅಂತಕೊಂಡು ಅಭಿಮಾನದಿಂದ ಮಾತಾಡ್ತಾರೆ. ಹಳೆ ನೆನಪುಗಳು ಬರ್ತವೆ. ಅದು ಮನೇಲಿ ಕೂತ್ಕೊಂಡಾಗ ಬರದೇ ಹೋದ್ರು ಆಕಾಶವಾಣಿಗೆ ಬಂದಾಗ ತಾನೇ ಬಂದೇ ಅಲ್ವಾ? ನಾವು ಏನು ಮಾತಾಡಬೇಕು ಈ ಸಂದರ್ಭದಲ್ಲಿ ಅಂತಂತ ಹೇಳಿ ತಾವೇನು ಆರಂಭದಲ್ಲಿ ಪ್ರಶ್ನೆ ಮಾಡಿದ್ರಿ, ಇವಾಗ ಗೊತ್ತಾಯಿತು ಕಾಣಿಸುತ್ತೆ. ನಾವು ಸಹಜವಾಗಿ ಮಾತಾಡ್ತಾ ಇದ್ದೀವಿ. ಇಂಥ ಒಂದು ಆಕಾಶವಾಣಿಯಲ್ಲಿ ತಾವು ಸುದೀರ್ಘವಾಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ಒಳ್ಳೆಯ ಒಂದು ಸರ್ವಿಸನ್ನು ನೀಡಿದಿರಿ. ಮತ್ತು ಭಾರತೀಯ ವಾಯುಸೇನೆಯಲ್ಲಿ ಕೂಡ ಕೆಲಸ ಮಾಡಿದ್ದೀರಿ. ಆಮೇಲೆ ಕೈಗಾರಿಕೆ ಮತ್ತು ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಕಾಮರ್ಸ್ ಅಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ಕೂಡ ಕೆಲಸ ಮಾಡಿದ್ದೀರಿ. ಈ ರೀತಿ ಸಾಕಷ್ಟು ಅನುಭವಗಳು ಇದ್ದಂತಹ ವ್ಯಕ್ತಿ ತುಂಬ ಆರೋಗ್ಯವಾಗಿ ಸದೃಢವಾಗಿ ಇರಬಲ್ಲ ಅಂತೇಳಿ ಅನಿಸುತ್ತೆ ನಮಗೆ. ಯಾಕಂದರೆ ನಿಮ್ಮ ಆರೋಗ್ಯ ಚೈತನ್ಯ ನೋಡಿ. ಒಳ್ಳೆಯದು ಸರ್. ನಮ್ಮ ಆಕಾಶವಾಣಿಯಲ್ಲಿ ತಾವು ಮಾತಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಜಂಪಣ್ಣ ಅವರೇ, ಕರೆಸಿದ್ದಕ್ಕೆ ನನಗೂ ಬಹಳ ಖುಷಿ ಆಯಿತು. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೆ ನಿವೃತ್ತ ಕಾರ್ಯಕ್ರಮ ಅಧಿಕಾರಿ ಎಸ್ಆರ್ ಇನಾಯತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.